ನುಡಿದರೆ ಪ್ರಿಯವನ್ನೇ ನುಡಿಯಬೇಕು, ಅಪ್ರಿಯವನ್ನು ಎಂದಿಗೂ ನುಡಿಯಬಾರದು. ಪ್ರಿಯವನ್ನು ನುಡಿದುದರಿಂದ ಎತ್ತು ತೂಕವಾದ ಭಾರವನ್ನು ಹೊತ್ತು ಎಳೆಯಿತು. ಆ ಬ್ರಾಹ್ಮಣನಿಗೆ ಹಣ ಸಿಕ್ಕಿತು. ಅದರಿಂದ ಅವನು ಸಂತುಷ್ಟನಾದ. ಈ ಗಾಥೆಯನ್ನು ಶಾಸ್ತರು ಜೇತವನದಲ್ಲಿ ವಾಸಿಸುತ್ತಿದ್ದಾಗ 6 ಮಂದಿ ವರ್ಗೀಯ ಭಿಕ್ಷುಗಳ ಕಠೋರವಾಣಿಯ ಅಂದರೆ ಕಾಮ, ಕ್ರೋಧ ಇತ್ಯಾದಿ ವಿಷಯದಲ್ಲಿ ಹೇಳಿದರು. ಇಂದಿನ ಕಥೆ ಹೀಗಿದೆ. ಆ ಸಮಯದಲ್ಲಿ ಷಡ್ವರ್ಗೀಯ ಭಿಕ್ಷುಗಳು ಕಲಹ ಮಾಡುತ್ತಾ ಶಾಂತಿಪ್ರಿಯ ಭಿಕ್ಷುಗಳಿಗೆ ತೊಂದರೆ ಕೊಡುತ್ತಾ ಅವರನ್ನು ನಿಂದಿಸುತ್ತಾ ಅವರನ್ನು ಕಾಡುತ್ತಾ 10 ಬಗೆಯ ಆಕ್ರೋಶದಿಂದ ಜಾತಿ, ಹೆಸರು, ಗೋತ್ರ, ಕುಲ, ಕರ್ಮ, ಶಿಲ್ಪ ಅಥವಾ ಉದ್ಯೋಗ, ಅಬಾಧ, ರೋಗ, ಲಿಂಗ, ಕ್ಲೇಶ ಅಂದರೆ ಚಿತ್ತವಿಕಾರ, ಈ ರೀತಿಯಾಗಿ 10 ಬಗೆಯ ಆಕ್ರೋಶದಿಂದ ಬೈಯುತ್ತಿದ್ದರು. ಇದನ್ನು ಇತರ ಭಿಕ್ಷುಗಳು ಬುದ್ಧರಿಗೆ ಹೇಳಿದರು. ಶಾಸ್ತರು ಆ 6 ಮಂದಿ ಭಿಕ್ಷುಗಳನ್ನು ಕರೆಸಿ, ಭಿಕ್ಷುಗಳೇ, ಇದು ನಿಜವೇ ಎಂದು ಕೇಳಲು, ನಿಜ ಎಂದು ಹೇಳಿದ ಮೇಲೆ ಅವರನ್ನು ಧಿಕ್ಕರಿಸುತ್ತಾ, ಭಿಕ್ಷುಗಳೇ, ಕಠಿಣವಾದ ಮಾತು ಪಶುಗಳಿಗೂ ಅರುಚಿಕರವಾಗಿರುತ್ತದೆ. ಹಿಂದೆ ಒಂದು ಪಶು ತನ್ನನ್ನು ಕಠಿಣವಾದ ಮಾತುಗಳಿಂದ ಕರೆದವನಿಗೆ 1000 ನಾಣ್ಯಗಳನ್ನು ಕಳೆದುಕೊಳ್ಳುವಂತೆ ಮಾಡಿತು ಎಂದು ಪೂರ್ವಜನ್ಮದ ಕಥೆ ಹೇಳಿದರು. ಹಿಂದೆ ಗಾಂಧಾರ ರಾಜ್ಯದ ತಕ್ಷಶಿಲೆಯನ್ನು ಗಾಂಧಾರ ನರೇಶ ಆಳುತ್ತಿದ್ದ. ಆಗ ಬೋಧಿಸತ್ವ ಎತ್ತಿನ ಜನ್ಮವನ್ನು ಪಡೆದಿದ್ದ. ಬೋಧಿಸತ್ವ ತರುಣ ಕರುವಿನ ಅವಸ್ಥೆಯನ್ನು ಪಡೆದಿದ್ದಾಗಲೇ ಒಬ್ಬ ಬ್ರಾಹ್ಮಣ ಗೋದಾನ ಮಾಡುವ ದಾನಿಯ ಬಳಿಗೆ ಹೋಗಿ ಅದನ್ನು ದಕ್ಷಿಣೆಯ ರೂಪದಲ್ಲಿ ಪಡೆದು ಅದಕ್ಕೆ ನಂದಿ ವಿಸಾಲನೆಂದು ಹೆಸರಿಟ್ಟು ತನ್ನ ಮಗನಂತೆ ಅತ್ಯಂತ ಪ್ರೀತಿಯಿಂದ ಜವೆ, ಗೋಧಿಯ ಅನ್ನ ಮುಂತಾದವನ್ನು ಕೊಡುತ್ತಾ ಸಾಕಿದ. ಪ್ರಾಪ್ತ ವಯಸ್ಸಾದ ಮೇಲೆ ಬೋಧಿಸತ್ವನಾಗಿದ್ದ ಆ ಎತ್ತು, ಈ ಬ್ರಾಹ್ಮಣ ನನ್ನನ್ನು ಬಹಳ ಕಷ್ಟಪಟ್ಟು ಸಾಕಿದ್ದಾನೆ, ನನ್ನ ಜೊತೆ ಒಂದೇ ನೊಗದಲ್ಲಿ ಕಟ್ಟಬಹುದಾದ ಇನ್ನೊಂದು ಎತ್ತು ಈ ಇಡೀ ಜಂಬೂದ್ವೀಪದಲ್ಲೇ ಇಲ್ಲ. ನನ್ನ ಶಕ್ತಿ ಪ್ರದರ್ಶನ ಮಾಡಿ ಈ ಬ್ರಾಹ್ಮಣ ನನ್ನನ್ನು ಸಾಕುವುದಕ್ಕೆ ಮಾಡಿದ ಖರ್ಚನ್ನು ಏಕೆ ಸಂಪಾದಿಸಿಕೊಡಬಾರದು ಎಂದು ಯೋಚಿಸಿತು. ಒಂದು ದಿನ ಬ್ರಾಹ್ಮಣನನ್ನು ಕರೆದು, ಎಲ್ಲೋ ಬ್ರಾಹ್ಮಣ, ಗೋಸಂಪತ್ತನ್ನು ಹೊಂದಿರುವ ಶ್ರೇಷ್ಠಿಯ ಬಳಿಗೆ ಹೋಗಿ ನನ್ನ ಎತ್ತು ಒಟ್ಟಿಗೆ ಕಟ್ಟಿರುವ 100 ಬಂಡಿಗಳನ್ನು ಒಂದೇ ಬಾರಿಗೆ ಎಳೆದು ಬಿಡುತ್ತದೆ ಎಂದು ಹೇಳಿ 1,000 ಮುದ್ರೆಗಳ ಪಂದ್ಯವನ್ನು ಕಟ್ಟು ಎಂದು ಹೇಳಿತು. ಆ ಬ್ರಾಹ್ಮಣ ಶ್ರೇಷ್ಠಿಯ ಬಳಿಗೆ ಬಂದು ಮಾತಿಗೆ ಆರಂಭಿಸಿದ. ಈ ಹಳ್ಳಿಯಲ್ಲಿ ಯಾರ ಎತ್ತು ಎಲ್ಲಕ್ಕಿಂತ ಬಲಿಷ್ಠವಾಗಿದೆ? ಆ ಶ್ರೇಷ್ಠಿ ಆಗ ಇಂತಿಂಥವನ ಎತ್ತು ಬಲಿಷ್ಠವಾಗಿದೆ ಎಂದು ಹೇಳಿ ಕೊನೆಯಲ್ಲಿ ಇಡೀ ನಗರದಲ್ಲೇ ತನ್ನ ಎತ್ತಿಗೆ ಸಮನಾದ ಎತ್ತು ಇನ್ನೊಂದಿಲ್ಲ ಎಂದು ಆ ಬ್ರಾಹ್ಮಣ ಹೇಳಿದ. ನನ್ನ ಒಂದು ಎತ್ತು ಒಟ್ಟಿಗೆ 100 ಬಂಡಿಗಳನ್ನು ಎಳೆಯುವ ಸಾಮರ್ಥ್ಯ ಪಡೆದಿದೆ ಎಂದು ಆ ಬ್ರಾಹ್ಮಣ ಹೇಳಿದ. ಆಗ ಶ್ರೇಷ್ಠಿ, ಅಂಥದ್ದು ಎಲ್ಲಿದೆ ಎಂದು ಕೇಳಿದಾಗ, ನನ್ನ ಮನೆಯಲ್ಲಿದೆ ಎಂದು ಬ್ರಾಹ್ಮಣ ಉತ್ತರಿಸಿದ. ಹಾಗಾದರೆ ಪಂಥಕಟ್ಟು ಎಂದಾಗ, ಆಗಲಿ ಎಂದು 1,000 ಪಂಥವನ್ನಿಟ್ಟ. 100 ಗಾಡಿಗಳಿಗೆ ಮರಳು, ಜಲ್ಲಿ ಹಾಗೂ ಕಲ್ಲುಗಳನ್ನು ತುಂಬಿ ಅವುಗಳನ್ನು ಕ್ರಮವಾಗಿ ಒಂದರ ಹಿಂದೆ ಮತ್ತೊಂದರಂತೆ ನಿಲ್ಲಿಸಿ ಎಲ್ಲ ಗಾಡಿಗಳ ನೊಗಗಳನ್ನು ಒಟ್ಟಿಗೆ ಕಟ್ಟಲಾಯಿತು. ನಂದಿ ವಿಸಾಲನಿಗೆ ಸ್ನಾನ ಮಾಡಿಸಿ ಸುಗಂಧದ ಪಂಚಾಂಗುಲಿ ಮುದ್ರೆಯನ್ನು ಒತ್ತಿ ಕೊರಳಲ್ಲಿ ಮಾಲೆಯನ್ನು ಹಾಕಿ ಮುಂದಿನ ಗಾಡಿಯ ನೊಗಕ್ಕೆ ಅದೊಂದನ್ನೇ ಕಟ್ಟಿ ತಾನು ಮೂಕಿನ ಮೇಲೆ ಕುಳಿತು, ಒಳ್ಳೆಯದು ದುಷ್ಟಕೂಟ, ಎಳೆಯ ದುಷ್ಟ ಎಂದ. ಬೋಧಿಸತ್ವ ಆಗ ನಿಷ್ಕಪಟಿಯಾದ ನನ್ನನ್ನು ದುಷ್ಟನೆಂದು ಕರೆಯುತ್ತಾನೆ ಎಂದು ಯೋಚಿಸಿ 4 ಪಾದಗಳನ್ನು ನಿಶ್ಚಲವಾಗಿ ಊರಿ ಅಲುಗದೆ ನಿಂತುಬಿಟ್ಟಿತು. ಶ್ರೇಷ್ಠಿ ಆ ಕ್ಷಣದಲ್ಲಿಯೇ ಬ್ರಾಹ್ಮಣನಿಂದ 1,000 ಮುದ್ರೆಗಳನ್ನು ತೆಗೆದುಕೊಂಡ. ಬ್ರಾಹ್ಮಣ 1,000 ಮುದ್ರೆಗಳನ್ನು ಕಳೆದುಕೊಂಡು ಎತ್ತನ್ನು ಬಿಟ್ಟು ಮನೆಗೆ ಹೋಗಿ ಶೋಕಗ್ರಸ್ತನಾಗಿ ಹಾಸಿಗೆಯ ಮೇಲೆ ಉರುಳಿದ. ಆಗ ನಂದಿ ವಿಸಾಲ ಹುಲ್ಲನ್ನು ಮೇದು ಮನೆಗೆ ಬಂದು ಶೋಕಮಗ್ನನಾಗಿರುವ ಬ್ರಾಹ್ಮಣನನ್ನು ಕಂಡು, ಬ್ರಾಹ್ಮಣ, ಏನು ಚಿಂತಿಸುತ್ತಿದ್ದೀಯೇ ಎಂದು ಕೇಳಿತು.
1,000ವನ್ನು ಕಳೆದುಕೊಂಡಿರುವ ನನಗೆ ನಿದ್ರೆಯಲ್ಲಿ ಎಂದು ಹೇಳಿದ. ಆಗ ನಂದಿವಿಸಾಲ, ಬ್ರಾಹ್ಮಣ, ನಾನು ಇಷ್ಟು ದೀರ್ಘಕಾಲದಿಂದ ನಿನ್ನ ಮನೆಯಲ್ಲಿದ್ದರೂ ಎಂದಾದರೂ ಯಾವುದಾದರೂ ಪಾತ್ರೆಯನ್ನು ಒಡೆದಿದ್ದೇನೆಯೇ? ಎಂದಾದರೂ ಯಾರನ್ನಾದರೂ ತುಳಿದಿದ್ದೇನೆಯೇ? ಎಂದಾದರೂ ಯಾವುದೇ ಅನುಚಿತ ಸ್ಥಳದಲ್ಲಿ ಸೆಗಣಿಯನ್ನಾಗಲಿ ಗಂಜಲವನ್ನಾಗಲಿ ಹಾಕಿದ್ದೇನೆಯೇ ಎಂದಾಗ ಆ ಬ್ರಾಹ್ಮಣ, ಅಯ್ಯ, ಹಾಗೆ ಎಂದೂ ನೀನು ಮಾಡಿಲ್ಲ ಎನ್ನುತ್ತಾನೆ. ಆಗ ನಂದಿವಿಸಾಲ ಎತ್ತು, ಅಂದರೆ ಆ ಬೋಧಿಸತ್ವ ಕೇಳುತ್ತಾನೆ, ಹಾಗಿದ್ದರೆ ನೀನು ನನ್ನನ್ನು ದುಷ್ಟಕೂಟನೆಂದು ಏಕೆ ಕರೆಯುತ್ತೀಯೇ? ಇದು ನಿನ್ನ ದೋಷವೇ ಹೊರತು ನನ್ನ ದೋಷವಲ್ಲ. ಹೋಗು, ಈ ಸಾರಿ 2,000 ಮುದ್ರೆಗಳ ಪಂದ್ಯವನ್ನು ಒಡ್ಡು, ನನ್ನನ್ನು ದುಷ್ಟನೆಂದು ಮಾತ್ರ ಕರೆಯಬೇಡ ಎಂದು ಹೇಳಿದಾಗ ಬ್ರಾಹ್ಮಣ ಆ ನಂದಿವಿಸಾಲ ಬೋಧಿಸತ್ವನ ಮಾತನ್ನು ಕೇಳಿ ಶ್ರೇಷ್ಠಿಯ ಬಳಿಗೆ ಹೋಗಿ 2,000 ಮುದ್ರೆಗಳ ಪಣವೊಡ್ಡಿ ಹಿಂದಿನ ರೀತಿಯಲ್ಲಿಯೇ 100 ಗಾಡಿಗಳನ್ನು ಒಟ್ಟಿಗೆ ಕಟ್ಟಿ ನಂದಿವಿಸಾಲನನ್ನು ಶೃಂಗರಿಸಿ ಮುಂದಿನ ಗಾಡಿಯ ನೊಗಕ್ಕೆ ಕಟ್ಟಿದ. ಹೇಗೆ ಕಟ್ಟಿದ? ನೊಗವನ್ನು ಮೂಕಿಗೆ ಬಿಗಿಯಾಗಿ ಕಟ್ಟಿ ಮೂಕಿಯ ಒಂದು ತುದಿಯಲ್ಲಿ ನಂದಿವಿಸಾಲನನ್ನು ಕಟ್ಟಿ ಮೂಕಿಯ ತುದಿಯನ್ನು ಮೂಕಿಯ ಹಗ್ಗದಿಂದ ಸುತ್ತಿ ನೊಗದ ತುದಿ ಮತ್ತು ಅಚ್ಚುಗಳ ಮಧ್ಯೆ ಮುಂಡವೃಕ್ಷದ ಒಂದು ಕೋಲನ್ನು ಕೊಟ್ಟು ಅದನ್ನು ಹಗ್ಗದಿಂದ ಬಿಗಿಯಾಗಿ ಕಟ್ಟಿದ. ಹೀಗೆ ಮಾಡಿದುದರಿಂದ ನೊಗ ಅತ್ತಿತ್ತ ಅಲುಗಾಡುತ್ತಿರಲಿಲ್ಲ. ಆಗ ಬ್ರಾಹ್ಮಣ ಮೂಕಿನ ಮೇಲೆ ಕುಳಿತು ನಂದಿವಿಸಾಲನ ಮೈ ಮೇಲೆ ಕೈಯಾಡಿಸಿ, ಒಳ್ಳೆಯದು ಭದ್ರ, ಎಳೆ ಭದ್ರ ಎಂದು ಹೇಳಿದ. ಬೋಧಿಸತ್ವ ಒಟ್ಟಾಗಿ ಕಟ್ಟಿದ್ದ 100 ಗಾಡಿಗಳನ್ನು ಸುಲಭವಾಗಿ ಎಳೆದು ಎಲ್ಲಕ್ಕಿಂತ ಹಿಂದಿದ್ದ ಗಾಡಿಯನ್ನು ಎಲ್ಲಕ್ಕಿಂತ ಮುಂದೆ ಹೂಡಿದ್ದ ಗಾಡಿಯ ಜಾಗಕ್ಕೆ ತಂದು ನಿಲ್ಲಿಸಿದ. ಅಂದರೆ ಕೊನೆಯ ಗಾಡಿ ಮುಂದಿನ ಗಾಡಿಯವರೆಗೆ, ಮುಂದೆ ಯಾವ ಗಾಡಿಗೆ ಕಟ್ಟಲಾಗಿತ್ತೋ ಅಲ್ಲಿಯವರೆಗೆ ಎಳೆದು ತಂದು ನಿಲ್ಲಿಸಿದ. ಗೋ ಸಂಪತ್ತಿನ ಶ್ರೇಷ್ಠಿ ಸೋತು 2,000 ಮುದ್ರೆಗಳನ್ನು ಕೊಟ್ಟ. ಇತರ ಜನರೂ ಕೂಡ ಬೋಧಿಸತ್ವನಿಗೆ ಬಹಳ ಹಣವನ್ನು ಕೊಟ್ಟರು. ಆ ಎಲ್ಲ ಹಣವು ಬ್ರಾಹ್ಮಣನಿಗೆ ಸೇರಿತು. ಈ ರೀತಿ ಬೋಧಿಸತ್ವನಿಂದ ಬಹಳ ಹಣ ಸಿಕ್ಕಿತು. ಈ ರೀತಿ ಹೇಳಿ ಬುದ್ಧರು, ಭಿಕ್ಷುಗಳೇ, ಕಠಿಣವಾದ ಮಾತು ಯಾರಿಗೂ ರುಚಿಸುವುದಿಲ್ಲ ಎಂದು 6 ಷಡ್ವರ್ಗೀಯ ಭಿಕ್ಷುಗಳನ್ನು ಧಿಕ್ಕರಿಸುತ್ತಾ ಶೀಲದ ನಿಯಮಗಳನ್ನು ವಿವರಿಸಿ ಅಭಿಸಂಬುದ್ಧರಾದ ಸಮಯದಲ್ಲಿಯೇ ಮೇಲಿನ ಗಾಥೆ, ನುಡಿದರೆ ಪ್ರಿಯವನ್ನೇ ನುಡಿಯಬೇಕು, ಅಪ್ರಿಯವನ್ನು ಎಂದಿಗೂ ನುಡಿಯಬಾರದು, ಪ್ರಿಯವನ್ನು ನುಡಿದುದರಿಂದ ಎತ್ತು ತೂಕವಾದ ಭಾರವನ್ನು ಹೊತ್ತು ಎಳೆಯಿತು, ಆ ಬ್ರಾಹ್ಮಣನಿಗೆ ಹಣ ಸಿಕ್ಕಿತು, ಅದರಿಂದ ಅವನು ಸಂತುಷ್ಟನಾದ ಎಂದು ಹೇಳಿದರು. ಈ ರೀತಿ ಶಾಸ್ತ್ರರು ಧರ್ಮೋಪದೇಶ ಮಾಡಿ ಜಾತಕದ ಸಾರಾಂಶವನ್ನು ಎತ್ತಿ ತೋರಿದರು. ಆಗಿನ ಬ್ರಾಹ್ಮಣ ಈಗಿನ ಆನಂದನಾಗಿದ್ದ ಮತ್ತು ನಂದಿವಿಸಾಲ ನಾನೇ ಆಗಿದ್ದೆ ಎಂದು ಬುದ್ಧರು ಕಥೆಯನ್ನು ಮುಗಿಸಿದರು. ಬುದ್ಧಂ ಶರಣಂ ಗಚ್ಚಾಮಿ.